ಹಲೋ ವೀಕ್ಷಕರೇ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಇವತ್ತು ನಮ್ಮ ಮನೆಯಲ್ಲಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡ್ತಾ ಇದ್ದೀವಿ. ಈ ನುಗ್ಗೆ ಸೊಪ್ಪು ಯಾರಿಗೆ ತಾನೇ ಪರಿಚಯ ಇಲ್ಲ. ಇದರಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಆರೋಗ್ಯಕರ ಸೊಪ್ಪಾಗಿದೆ. ಇದನ್ನು ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಸರಿಯಾದ ಕ್ರಮದಲ್ಲಿ ಬಳಸಬೇಕು. ಸಾಮಾನ್ಯವಾಗಿ ಜನರು ಈ ನುಗ್ಗೆ ಸೊಪ್ಪಿನಿಂದ ಪಲ್ಯ, ಸಾಂಬಾರು, ತಂಬುಳಿ ಹಾಗೂ ಚಹಾದಂಥ ಪದಾರ್ಥಗಳನ್ನು ಮಾಡ್ತಾರೆ. ಅದೇ ರೀತಿ ಇವತ್ತು ನಮ್ಮ ಮನೆಯಲ್ಲಿ ನುಗ್ಗೆ ಸೊಪ್ಪಿನಿಂದ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ತಡ ಯಾಕೆ, ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿರೋಂಥ ನುಗ್ಗೆ ಸೊಪ್ಪು. ನೀವು ನೋಡ್ತಿರೋ ಹಾಗೆ ಈ ಬೌಲಿನಲ್ಲಿ ಸರಿಯಾಗಿ 8 ಪಟ್ಟು ನುಗ್ಗೆ ಸೊಪ್ಪನ್ನು ತಗೋಬೇಕು. ಆಮೇಲೆ 1 ಬಟ್ಲು ಹೆಸರುಬೇಳೆ, 1 ಬಟ್ಲು ಎಳ್ಳು, ಬಿಳಿ ಎಳ್ಳು, 1 ಬಟ್ಲು ಕಡಲೆಬೇಳೆ, 1 ಬಟ್ಲು ಉದ್ದಿನಬೇಳೆ, ಮಾಡಿ ಇಟ್ಕೊಂಡಿರ್ತಕ್ಕಂಥ 1 ಬಟ್ಲು ಬೆಲ್ಲ, ಒಂದು ಅರ್ಧ ಬಟ್ಲು ಬೆಳ್ಳುಳ್ಳಿ, 2 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, 4 ರಿಂದ 5 ಸ್ಪೂನು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹೇಳಬೇಕು ಅಂದರೆ 3 ರಿಂದ 4 ಸ್ಪೂನು, ಅರ್ಧ ಬಟ್ಲು ಜೀರಿಗೆ, ಮೊದಲನೇದಾಗಿ ಈ ಥರ ನುಗ್ಗೆ ಸೊಪ್ಪನ್ನು ಹುರ್ಕೋಬೇಕು ಒಂದು ಬಾಣಲೆಯಲ್ಲಿ. ಹುರಿಯುವಾಗ ನಿಮಗೆ ಆ ಒಂದು ಸ್ಮೆಲ್ ಬರ್ತಾ ಇರುತ್ತೆ. ಆ ಸ್ಮೆಲ್ ಬರೋವರೆಗೂ ಈ ನುಗ್ಗೆ ಸೊಪ್ಪನ್ನು ಹುರ್ಕೊಳ್ಳಿ, ನೀಟಾಗಿ ಹುರ್ಕೊಳ್ಳಿ. ನೋಡಿ, ಸ್ಮೆಲ್ ಬರ್ತಾ ಇದೆ ನೋಡಿ, ಆಗಿದೆ, ನೀಟಾಗಿ ಹುರ್ಕೊಂಡಿದ್ದೀವಿ. ಈಗ ಆಮೇಲೆ ಕಡಲೆಬೇಳೆನ ಹುರ್ಕೊಳ್ಳಿ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು. ಒಂದೊಂದಾಗಿ ಪ್ರತಿಯೊಂದು ಐಟಮನ್ನು ಹುರ್ಕೋಬೇಕು. ಇದನ್ನು ಮಾಡ್ತೇನೆ. ಕಡಲೆಬೇಳೆ ಸ್ವಲ್ಪ ಕೆಂಪಿಗೆ ಬರೋ ರೀತಿ ಹುರ್ಕೊಳ್ಳಿ. ನೋಡಿ, ಕಡಲೆಬೇಳೆ ಕೆಂಪುಗಾಗುವಾಗಿ ಹುರ್ಕೊಂಡಿದ್ದೀವಿ. ಆಮೇಲೆ ಉದ್ದಿನಬೇಳೆಯನ್ನು ಹುರ್ಕೋಬೇಕು. ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳಿ. ನೋಡಿ, ಈ ಥರ ಘಮ ಘಮ ಪರಿಮಳ ಬರುವ ಹಾಗೆ ಈ ಉದ್ದಿನಬೇಳೆಯನ್ನು ಹುರ್ಕೋಬೇಕು. ಈಗ ಹುರ್ಕೊಂಡಿದ್ದೀವಿ. ಆಮೇಲೆ ಹೆಸರುಬೇಳೆಯನ್ನು ಹುರ್ಕೋಬೇಕು, 1 ಬಟ್ಲು. ನೋಡಿ, ಇದನ್ನು ಕೂಡ ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳಿ. ಇದನ್ನು ಎಲ್ಲಿವರೆಗೂ ಹುರಿಬೇಕು ಅಂದರೆ ಇದರದ್ದು ಪರಿಮಳ, ಘಮ ಘಮ ಪರಿಮಳ ಬರುವ ಹಾಗೆ ಹುರ್ಕೋಬೇಕು. ನೋಡಿ, ಆಗಿದೆ. ಆಮೇಲೆ ಎಳ್ಳು, 1 ಬಟ್ಲು ಎಳ್ಳನ್ನು ಹುರ್ಕೋಬೇಕು. ನೋಡಿ, ಇದು ಬಿಳಿ ಎಳ್ಳಿದು. ಇದನ್ನು ಕೂಡ ಘಮ ಘಮ ಪರಿಮಳ ಬರೋ ಹಾಗೆ ಇದನ್ನು ಕೂಡ ಹುರ್ಕೊಳ್ಳಿ ಮೀಡಿಯಂ ಫ್ಲೇಮ್ನಲ್ಲಿ.
ಪರಿಮಳ ಬರ್ತಾ ಇದೆ, ಹಾಗೆ ಇದು ಕಲರ್ ಕೂಡ ಚೇಂಜ್ ಆಗಿದೆ ಈಗ. ಆಮೇಲೆ ಜೀರಿಗೆನ ಹುರ್ಕೊಳ್ಳಿ. 2 ರಿಂದ 3 ಸ್ಪೂನ್ ಜೀರಿಗೆನ ಹುರ್ಕೋಬೇಕು. ಹಾಗೆಯೇ ಕರಿಬೇವು, 1 ಬಟ್ಲು ಕರಿಬೇವನ್ನು ಹುರ್ಕೋಬೇಕು. ಇದನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿ, ಇದು ಬೇಗ ಹುರ್ಕೋಬೋದು. ನೋಡಿ ಅದರ ಪರಿಮಳ ಬರ್ತಾ ಇದೆ ನೋಡಿ, ಹುರ್ಕೊಂಡು ಆಗಿದೆ. ಮೊದಲನೇದಾಗಿ ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಹೆಸರು ಬೇಳೆನ ರುಬ್ಕೋಬೇಕು. ಜೊತೆಗೆ ಜೀರಿಗೆನೂ ಸಹ ರುಬ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಈ ಥರ ತರಿಯಾಗಿ ರುಬ್ಕೋಬೇಕು. ಇಲ್ಲಿ ರುಬ್ಕೊಂಡಿರ್ತಕ್ಕಂಥ ಈ ಪೌಡರ್ನ ಅರ್ಧ ಈ ಥರ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು, ಇನ್ನು ಅರ್ಧ ಮಿಕ್ಸಿ ಜಾರಲ್ಲೇ ಇಟ್ಕೊಂಡು ಇದಕ್ಕೆ ಖಾರದ ಪುಡಿ, ಉಪ್ಪು, ಬೆಲ್ಲ, ಹುಣಸೆಹಣ್ಣು, ಇಷ್ಟು ಐಟಮ್ಸ್ಗಳನ್ನು ಮತ್ತೆ ರುಬ್ಕೋಬೇಕು. ಈ ಥರ ರುಬ್ಕೊಂಡಿದ್ದೀವಿ. ಇದಕ್ಕೆ ಬೆಳ್ಳುಳ್ಳಿನ ಮತ್ತೆ ಹಾಕೋಬೇಕು. ನೋಡಿ ಈಗ ಆಗಿದೆ, ರುಬ್ಕೊಂಡಿದ್ದೀವಿ. ಈಗ ರುಬ್ಕೊಂಡಿರ್ತಕ್ಕಂಥ ಪದಾರ್ಥವನ್ನು ಈ ಥರ ಪಾತ್ರೆಗೆ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಬ್ಕೊಂಡಿರ್ತಕ್ಕಂಥ ಆ ಪೌಡರ್ನ ಒಂದು ಹಿಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಹುರಿದಿಟ್ಕೊಂಡಿರ್ತಕ್ಕಂಥ ಎಳ್ಳನ್ನು ಸಹ ಈ ಜಾರ್ಗೆ ಹಾಕ್ಕೊಳ್ಳಿ. ಜಾರು ಚಿಕ್ಕದಾಗಿರೋದ್ರಿಂದ 2 ಸಲ ರುಬ್ಕೋಬೇಕು ಇದನ್ನು. ಆಮೇಲೆ ಸ್ವಲ್ಪನೇ ನುಗ್ಗೆ ಸೊಪ್ಪನ್ನು ಈ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ. ನೋಡಿ ಈ ಥರ ರುಬ್ಕೋಬೇಕು. ತೀರಾ ಸಣ್ಣದಾಗಿ ರುಬ್ಕೋಬಾರ್ದು, ಇದು ಕೂಡ ತರಿಯಾಗಿ ರುಬ್ಕೋ. ರೀತಿ ಉಳಿದಿರ್ತಕ್ಕಂಥ ಪೌಡರ್ ಮತ್ತು ಎಳ್ಳು, ನುಗ್ಗೆ ಸೊಪ್ಪನ್ನು ಇದೇ ರೀತಿ ಗ್ರೈಂಡ್ ಮಾಡ್ತೀವಿ. ಆಮೇಲೆ ಉಳಿದಿರ್ತಕ್ಕಂಥ ಪೌಡರ್ಗೆ ಈ ಥರ ಹುರಿದಿಟ್ಕೊಂಡಿರೋಂಥ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಕೂಡ ಅದೇ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ. ರುಚಿಕರವಾದ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಸವಿಯಲು ಸಿದ್ಧವಾಗಿದೆ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಬಿಸಿ ಅನ್ನದ ಜೊತೆಗೆ 1 ಸ್ಪೂನ್ ತುಪ್ಪ ಹಾಗೂ 1 ಸ್ಪೂನ್ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ಹಾಕ್ಕೊಂಡು ತಿನ್ಬೋದು. ಹಾಗೂ ರೊಟ್ಟಿ, ಚಪಾತಿ, ತಾಳಿಪಟ್ಟು ಇದ್ರ ಜೊತೆಗೂ ಸಹ ತಿನ್ಬೋದು. ಸೊ ಇವತ್ತಿನ ಈ ನಮ್ಮ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ಇದರ ರುಚಿಯ ಬಗ್ಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು. ಥ್ಯಾಂಕ್ ಯು.